ನಮಸ್ಕಾರ ಸ್ನೇಹಿತರೆ ಬಂಗಾರದ ಮತ್ತು ಬೆಳ್ಳಿ ಬೆಲೆ ಮತ್ತೆ ಇಳಿಕೆಯಾಗಲು ಶುರುವಾಗಿದೆ. ಸ್ನೇಹಿತರೆ ಕರ್ನಾಟಕ ಮಾತ್ರ ಅಲ್ಲ ದೇಶಾದ್ಯಂತವೂ ಕೂಡ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಕುಸಿತ ಕಂಡು ಬರುತ್ತಿದೆ. ಹಾಗಾದ್ರೆ ಇದು ಖರೀದಿಗೆ ಸುವರ್ಣ ಅವಕಾಶನ ಅಥವಾ ಇನ್ನೂ ಬೆಲೆ ಇಳಿಕೆ ಆಗುತ್ತಾ ಹೋಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಇವತ್ತಿನ ಕರ್ನಾಟಕದಲ್ಲಿ ತಾಜಾ ಬಂಗಾರ ಮತ್ತು ಬೆಳ್ಳಿ ಬೆಲೆ ಎಷ್ಟು ಇದೆ ಅನ್ನೋದು ಕೂಡ ತಿಳಿಸುತ್ತೇವೆ. ಮತ್ತೊಂದು ಮುಖ್ಯ ವಿಷಯ ಏನೆಂದರೆ ಬಂಗಾರದ ಬೆಲೆ ಏರಿಕೆ ಏಕೆ ಆಗುತ್ತದೆ, ಏಕೆ ಇಳಿಕೆ ಆಗುತ್ತೆ ಮತ್ತು ಇನ್ಕಮ್ ಟ್ಯಾಕ್ಸ್ ನಿಯಮದ ಪ್ರಕಾರ ನೀವು ಮನೆಯಲ್ಲಿ ಎಷ್ಟು ಬಂಗಾರ ಇಟ್ಟುಕೊಳ್ಳಬಹುದು, ಈ ಎಲ್ಲ ಮಾಹಿತಿಯನ್ನು ಸರಳವಾಗಿ ನೋಡೋಣ. ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮೊದಲು ಬೆಳ್ಳಿ ಬೆಲೆ ಬಗ್ಗೆ ಮಾತನಾಡೋದಾದರೆ ಇತ್ತೀಚೆಗೆ ದಿನಗಳಲ್ಲಿ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಬಂದಿದೆ. ಮಾರ್ಕೆಟ್ ಟ್ರೆಂಡ್ ನೋಡಿದರೆ ಮುಂದಿನ ದಿನಗಳಲ್ಲಿ ಇನ್ನೂ ಬದಲಾವಣೆ ಸಾಧ್ಯತೆ ಇದೆ. ಇದೀಗ ಬಂಗಾರದ ಬಗ್ಗೆ ಮಾತನಾಡೋದಾದರೆ ಡಾಲರ್ ಬಲವಾಗಿರುವುದು ಇಂಟ್ರೆಸ್ಟಿಂಗ್ ರೇಟ್ ಮತ್ತು ಹೂಡಿಕೆದಾರರ ನಿರ್ಧಾರಗಳಿಂದ ಬೆಲೆ ಇಳಿಕೆ ಆಗುತ್ತೆ. ಬ- ಬಂಗಾರದ ಬೆಲೆಯನ್ನು ಸರ್ಕಾರ ನೇರವಾಗಿ ನಿಯಂತ್ರಿಸುವುದಿಲ್ಲ, ಇದು ಅಂತಾರಾಷ್ಟ್ರೀಯ ಮಾರ್ಕೆಟ್ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನು ಕ್ಯಾರೆಟ್ ಬಗ್ಗೆ ನೋಡೋದಾದರೆ 22 ಕ್ಯಾರೆಟ್ 91.6% ಶುದ್ಧತೆ, 18 ಕ್ಯಾರೆಟ್ 75% ಶುದ್ಧತೆ, 24 ಕ್ಯಾರೆಟ್ 99.9% ಶುದ್ಧತೆ. ಯಾವಾಗಲೂ BIS ಹಾಲ್ಮಾರ್ಕ್ ಇರುವ ಬಂಗಾರವನ್ನೇ ಖರೀದಿ ಮಾಡಿ. ಇನ್ಕಮ್ ಟ್ಯಾಕ್ಸ್ ನಿಯಮಗಳ ಪ್ರಕಾರ ಮದುವೆಯಾದ ಮಹಿಳೆ 500 ಗ್ರಾಂವರೆಗೆ, ಮದುವೆಯಾಗದ ಮಹಿಳೆ 250 ಗ್ರಾಂ, ಪುರುಷರು 100 ಗ್ರಾಂ. ಇದರ ಮೇಲೆ ಇದ್ದರೆ ಸರಿಯಾದ ದಾಖಲೆಗಳು ಇರಬೇಕು. ಮುಖ್ಯವಾದ ಮಾಹಿತಿ: ಒಂದೇ ಬಾರಿ ಖರೀದಿ ಮಾಡುವ ಬದಲು ಬೆಲೆ ಇಳಿಕೆ ಆಗುವಾಗ ಸ್ವಲ್ಪ ಸ್ವಲ್ಪವಾಗಿ ಖರೀದಿ ಮಾಡಿ. ಇದನ್ನು ಅವರೇಜಿಂಗ್ ಎಂದು ಕರೆಯುತ್ತಾರೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ, ಹಾಗೆ ಮತ್ತಷ್ಟು ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.